ಪ್ರಾಣಗಳನ್ನೇ ತೃಣ ಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ಪರಮಾತ್ಮ. ಈ ನಿಜ ಪಾರ್ಥ ಕೌರವರ ಚತುರಂಗಬಲ ಸಮೇತವಾದ ಸೈನ್ಯ ಪ್ರಚಂಡ ಚಂಡಮಾರುತದಿಂದ ಉನ್ಮಿತವಾದ ಸಾಗರದಂತೆ ಹುಟ್ಟು ಸುಯೋಧನ ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವುದು. ಆತನ ಹಿಂದೆ ಸಿಂಧು ರಾಜ ಜೇತುಗಳ ಬಲಗಡೆ ಒಂದೇ ವಿಧವಾದ ಚತುರಶ್ವಗಳಿವೆ. ಪಾಂಡವರ 90 ಸುಯೋಧನನ 98 ಮಂದಿ ಸಮೂಹ. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಾಯಿದರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ನೋಡಲು ಸ್ವಲ್ಪ ಮುಂದೆ ನಿಂತಿರುವಂತೆ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಸ್ತ್ರ ಶೋಭಿತ ರಥದಲ್ಲಿ ಶ್ವೇತವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿಯಾದ ಭೀಷ್ಮ. ನರೆಗೂಡಿನಿಂದ ತುಂಬಿದ ಆ ಪುಸ್ತಕದಲ್ಲಿ ಒಂದು ಕಷ್ಟವಾದ ಅಧಿಕಾರವನ್ನು ಬೆಳಗುತ್ತಿರುವುದನ್ನು ನೋಡು. ಅರ್ಜುನ, ಆತನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಈ ಯುದ್ಧವನ್ನು ಪ್ರಾರಂಭ ಮಾಡುವುದನ್ನ ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಡುವ. ಭೀಷ್ಮನ್ ಕುರುಪಿತಾಮಹ, ಇದೋ ನಿಮಗೆ ವಂದಿಸುವುದು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಅರ್ಜುನ, ನನ್ನ ಜೀವನದಲ್ಲಿ ಎಂಥ ಸುಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲಲಾದರೆ ಇದೇನು? ಅರ್ಜುನನ ಪತನವು
ಅಥವಾ ಉತ್ತಾನವೋ? ಅರ್ಜುನ, ಪರಮಾತ್ಮ, ಏಕೆ ಏನಾಯಿತು? ಏಕೆ ಈ ರೀತಿ ವಿಚಲಿತನಾಗಿರುವೆ? ಪರಮಾತ್ಮ, ಪರಮಾತ್ಮ, ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಪ್ಪನವು ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ನಾಡಲಿಲ್ಲ. ಪರಮಾತ್ಮ, ಅರ್ಜುನ, ನಾನು ನೋಡುತ್ತಿರುವುದಾದರೆ ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲಿ ಎಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಅದೇ ಪರಮಾತ್ಮ. ರಾಜ್ಯದ ಮೇಲಿನ ಆಸೆಯಿಂದ ನಾನು ಇವರನ್ನು ಓದಿಸಲು ನನ್ನದಾಗದು. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಈ ಜ್ಞಾತಿವದಿಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು ಪರಮಾತ್ಮ, ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧವೇ ಬೇಡ ಪರಮಾತ್ಮ. ಅರ್ಜುನ,
ವಿಷ ಮಾಂಸರದಲ್ಲಿ ನಿನ್ನಲ್ಲಿ ಈ ಕೃಷ್ಣ ಭಾವ ಹೇಗೆ ಉಂಟಿತು? ಕ್ಷತ್ರಿಯ ವೀರನಾಗಿ ನಾನೇತಿದ್ದರು ಕೃಷ್ಣಯ್ಯ. ತೆರಗರ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಹಾದಿಯನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರ. ಈ ಮನೋದೋಷವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧರಾಗ್ಪಾಟ. ಪರಮಾತ್ಮ ಅರ್ಧ ಗಂಟೆ ಮುಗಿಲ್ಲ ನಂದು ಪರಮಾತ್ಮ ಜಾಸ್ತಿ ಮಿತ್ರ, ಜಾಸ್ತಿ ಒಂದು ಆಯ್ತು. ಸಾರಿಗೆ ಪುರುಷರಿಗೆ 35 ನಿಮಿಷ ಭೀಷ್ಮನು ನನ್ನ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ಅವ್ರು ಬಂದ್ರೆ ಇನ್ನೊಂದು 10 ನಿಮಿಷ ಅಸ್ತ್ರ ಆಗೋದು. ಶಿಕ್ಷಣವನ್ನು ಕಲಿಸಿಕೊಟ್ಟ ತಾಯಿ ಬಂದಿದ್ರೆ ಪೂಜಾರರಾದ ಇವರುಗಳ ಮೇಲೆ ಬಾಣಪ್ರಯೋಗ ಮಾಡಿದೆ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠ ಪರಮಾತ್ಮ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ಪರಮಾತ್ಮ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾವು ನಾಶ ಮಾಡಲಾರೆ ಪರಮಾತ್ಮ. ಸ್ವಲ್ಪ ಬೆಳಕು ಕಮ್ಮಿ ಬಿಡೋದು. ಈ ಸ್ವಧನವತೆಯು ನನಗೆ ಸಂಬಂಧವಲ್ಲ ಪರಮಾತ್ಮ. ಅರ್ಜುನ, ಯಾರನ್ನ ಯಾರು ಹಣಿವಿಲ್ಲದ ಆತ್ಮವನ್ನು ಹುಟ್ಟಿಸಿದ್ದು ಮಂಕು ರಾತಿಲ್ಲ ಲೈಟ್ ಮನುಷ್ಯನು ಕಾಲದ 25 ಮಂಡ್ಯ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಇದು ಲೈಟ್ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು 35 ನಿಮಿಷ ಮರಣವು ದೇಹನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹ ಬಾಲ್ಯ ಯೌವನ ವಾರ್ಧಕ್ಯಾದಿ ವರ್ಷಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹದ ಪ್ರಾಪ್ತವು ಸಹಜವಾದ ಪಂಡಿತನಾದ ಸಲುವಾಗಿ ಇಲ್ಲ ಚೆನ್ನಾಗುತ್ತೆ. ಈ ಭೀಷ್ಮ ದ್ರೋಣ ನೀನು ಹೀಗೆ ಅನೇಕ ಸಾರಿ ಇಲ್ಲೇ ಕೂತಿರೋರು ದಿವಸ ಅಲ್ಲಿ ಬರೀ ಆದ್ಮೇಲೆ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾದ ಅವಶ್ಯವಾಗಿ ಆಗಬೇಕಾಗಿರುವುದಕ್ಕೆ ಮೂಢಂತ ಚಿಂತಿಸಿ ಫಲವಿಲ್ಲ. ಅರ್ಜುನ, ಯುದ್ಧವು ಕ್ಷತ್ರಿಯ ಧರ್ಮ. ನೀ ಆ ಧರ್ಮವನ್ನು ಪಾಲನೆ ಮಾಡಬಾರ್ದ? ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಕೈ ಕಾಲುಗಳು ಕಂಪಿಸು, ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಕದಿಂದ ನನ್ನ ಸರ್ವಾಂಗಗಳು ನಿಶ್ಚೇತಿತವಾಗಿರುವವು. ಪರಮಾತ್ಮ, ಮಿತ್ರ, ನಾನು ಹೇಳಿಯಲ್ಲ, ಆದರೂ ಪಾಪಿ ಭೀತಿಯಿಂದ ಯುದ್ಧವಿದ್ದನಾಗಿರುವುದು. ಪರಮಾತ್ಮ, ಕ್ಷತ್ರಿಯನಿಗೆ ಪರಮಾತ್ಮ ಏನು ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಬೇರೆ ಯಾವ 8:45 ಅಲ್ಲಿ ಅರ್ಥ ಕೇಳಿ ನಮಗೆ ಸರಿ ನಮ್ಮ ಹತ್ರ ಕೊಡ್ರೆ ಪಡ್ರೆ ಹಾಕೋರು ಸುಮಾರು ಇದ್ದ ಬಡ್ತಾ ಅವಳು ಬೇಜಾರು ಮಾಡ್ತಾರೆ ಕರ್ತವ್ಯಂ ಮಾನವ ಧರ್ಮಂ ಮೇಕಪ್ ಚೆನ್ನಾಗಿ ಕಾಣಿಸ್ತಾ
ನೆನಪಿನಲ್ಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀವು ಮುಕ್ತರಾದರೆ ಸದನವನ್ನು ಉಲ್ಲಂಘಿಸಿದ ಪಾಪಕ್ಕೆ ಕೀರ್ತಿಗೆ ನಿನ್ನಂತಹ ಸಂಭಾವನೆಗೆ ಅಕೀರ್ತಿಯೂ ಮರಣಕ್ಕಿಂತ ಘೋರತನು. ಶತ್ರುಗಳು ನಿನ್ನನ್ನು ಏಡಿಯಿಂದ ಆತ್ಮೀಯತೆ ವಂಚಕನಿಂದ ನಿಲ್ಲಿಸುವರು. ಜ್ಞಾನದಿಂದ ಕನ್ನಡಬೇಡ ಅರ್ಜುನ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿ ತೋರಿಸಿ ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಈಗೀಗ ಫಲಾಫಲ ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಆತನ ಅಧೀನವಲ್ಲ. ಅನಾಥದಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನುಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ಥಿರನ್ನು ಧರಿಸಿ ಕರ್ಮಯೋಗಿ ಹೀಯದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಸ್ವರ್ಗವನ್ನು ಪಡೆಯುವ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶ ಮಾಡಿ ನನ್ನ ಹೃದಯದ ಪ್ರಕ್ಷುಬ್ಧ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ಕರ್ಮಯೋಗಿ, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಗುರುತುಗಳಿವೆ. ಮಿತ್ರ, ಈ ಲೋಕದಲ್ಲಿ ನಾವಿರಲು ಅನೇಕವಾಗಿ ಜನ್ಮಗ್ರಹಣ ಮಾಡಿರುವುದು, ಅವುಗಳ ನೆನಪು ನನಗಿರುವುದು. ಬೇಗ ಶುರು ಮಾಡುವುದು. ನಾವು ಜನ್ಮ ಜರಾಯಿತು ಪಂಚಭೂತಗಳಿಗೆ ಪಡೆಯಿದೆ. ಯಾವಾಗ ಧರ್ಮದ ಬದಲು ಅದನ್ನು ಉತ್ಪನ್ನವಾಗುವುದು, ಆಗ ನಾವು ಭೂಮಿ ಮೇಲೆ ಸಜ್ಜನರ ಪಾಲನೆ, ದುಷ್ಟರ ನನ್ನ ಅವತಾರಗಳ ಉದ್ದೇಶಗಳು ಪಾತ್ರ. ಪರಮಾತ್ಮ, ನಿನ್ನ ಅವತಾರದ ಗುರುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಮಿತ್ರ, ಆಯೋಜನೆಯು ಬೇಡ ಪಾರ್ಥ, ಅವನವನ ಕರ್ಮಾನುಸಾರ ಭವಸಾಗರ ಪಾರ್ಥ. ಆಯೋಜನೆಯು ಬೇಡ ಪಾರ್ಥ, ಅವನವನ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವನು ಮರಳಿಸಬೇಕು, ಮರಳಿಸಿದವ ಮತ್ತೆ ಹುಟ್ಟಲೇಕೆ. ಹುಟ್ಟಿದವನು ಮರಳಿಸಬೇಕು, ಮರಳಿಸಿದವ ಮತ್ತೆ ಹುಟ್ಟಲೇಕೆ. ಕೊಲ್ಲುವವನು ನೀನಲ್ಲ, ಕಾಯುವವ ಅವನಲ್ಲ. ಕೊಲ್ಲುವವನು ನೀನಲ್ಲ, ಕಾಯುವವ ಅವನಲ್ಲ. ಪರಿವರ್ತನೆ ಜಗದ ನಿಯಮ. ಆಡೋದು ನಾವು ಜನ ಇದ್ದೀವಿ ನಾನು ಮಾಯಾ ದರಿದ್ರಿಸಿ ಸ್ವಲ್ಪ ಪ್ರಪಂಚವನ್ನು ದಾನ ಮಾಡಿ ಜಲರೂಪದಿಂದ ಪ್ರಾಣಿಗಳಿಗೆ ಜೀವನ ನೀಡಿದೆ. ಅಂತಿಮವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸಿದೆ. ವಾಯು ಸೇರಿಸುವೆನು, ಆಕಾಶ ಉಳಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿದೆ. ಮನೋಬುದ್ಧಿ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ನಾಯಕದಲ್ಲಿರುವುದು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ ವಿನಾಶಗಳಿಗೆ ನಾನೇ ಕಾರಣ. ಸರ್ವದಯಾನಿಗೆ ಸರ್ವಶ್ರೇಷ್ಠವಾದ ಪರಾಪರ ದಾರದಲ್ಲಿ ಮಡಿ ಸಮೂಹಗಳು ಹೋಲಿಸಲ್ಪಟ್ಟಂತೆ